ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿ ಜೈಲಿನಿಂದ 3 ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಕಲಬುರಗಿಯ ಜೇವರ್ಗಿ ರಸ್ತೆಯಲ್ಲಿರುವಂತಹ ಸೆಂಟ್ರಲ್ ಜೈಲಿನಿಂದ 3 ಕೈದಿಗಳು ಎಸ್ಕೇಪ್ ಆಗಿರುವಂತದ್ದು. ಸಂತೋಷ್, ಸಾಗರ್ ಮತ್ತೆ ಮಶಾಕ್ ಎಂಬುವಂತಹ ಕೈದಿಗಳು ಪರಾರಿಯಾಗಿದ್ದಾರೆ. ಈಗ ಪರಾರಿಯಾಗಿರುವಂತಹ 3 ಬೀದರ್ನ ಮೂಲದವರು ಎನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಬೆಳಗಿನ ಜಾವ ಕೋಡೆಹಾರಿ ಜೈಲಿನಿಂದ ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಕೈದಿಗಳ ಹುಡುಕಾಟಕ್ಕೆ ಕಲಬುರಗಿ ಪೊಲೀಸರು ಮುಂದಾಗಿರುವಂಥದ್ದು. ಪರಾರಿಯಾಗಿರುವ 3 ಕೈದಿಗಳು ಕೂಡ ಮೂಲತಃ ಬೀದರ್ನವರು ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. 3 ಸಹ ಕೊಲೆ ಪ್ರಕರಣದಲ್ಲಿ ಜೈಲು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ರು. ಇಂದು ನಸುಕಿನ ಜಾವ ಗೋಡೆಹಾರಿ ಜೈಲಿನಿಂದ ಪರಾರಿಯಾಗಿರುವಂಥ ಮಾಹಿತಿ ಬರ್ತಾ ಇದೆ. ಹಾಗೆ ಇಲ್ಲಿ ಪರತಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಕೈದಿಗಳ ಹುಡುಕಾಟಕ್ಕೆ ಅಂತ ಹೇಳಿ ಪೊಲೀಸರು ಮುಂದಾಗಿದ್ದಾರೆ. ಕೊಲೆ ಆರೋಪಿಗಳು 3 ಜನ, ಅವರನ್ನ ಜೈಲಿಗೆ ಹಾಕಲಾಗಿತ್ತು. ಇಂದು ಬೆಳಗಿನ ಜಾವ ನಸುಕಿನ ಜಾವ 3 ಜನ ಕೈದಿಗಳು ಗೋಡೆ ಹಾರಿ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಕಲಬುರಗಿಯ ಜೇವರ್ಗಿ ರಸ್ತೆಯಲ್ಲಿರುವಂತಹ ಸೆಂಟ್ರಲ್ ಜೈಲ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಸದ್ಯ ಕೈದಿಗಳ ಹುಡುಕಾಟಕ್ಕೆ ಅಂತ ಹೇಳಿ ಪೊಲೀಸರು ಮುಂದಾಗಿರುವಂಥದ್ದು. ಇಲ್ಲಿ ಪರಾರಿಯಾಗಿರುವಂತಹ 3 ಕೂಡ ಬೀದರ್ನ ಮೂಲದವರು ಅನ್ನುವಂಥ ಮಾಹಿತಿ ಬರ್ತಾ ಇರುವಂತದ್ದು. ಹಾಗಾದ್ರೆ ಈ ರೀತಿಯಾಗಿ ಗೋಡೆ ಹಾರಿ ಹೋಗ್ತಾರೆ ಅಂತಂದ್ರೆ ಈ ಜೈಲುಗಳಲ್ಲಿ ಎಷ್ಟು ಸುರಕ್ಷಿತವಾಗಿ ನೋಡಿಕೊಳ್ಳಲಾಗ್ತಾ ಇದೆ? ಇಷ್ಟೊಂದು ಕೇರ್ಲೆಸ್ ಇಲ್ಲದಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಅನ್ನುವಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭೀಮಪ್ಪ ನೀಡ್ತಾ ಹೋಗ್ತಾರೆ. ಭೀಮಪ್ಪ, ಕಲಬುರಗಿ ಜೈಲಿನಲ್ಲಿ ಈಗ 3 ಜನ ಕೈದಿಗಳು ಗೋಡೆ ಹಾರಿ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ಗೋಡೆಗಳ ಹೈಟ್ ಅಷ್ಟು ಕಡಿಮೆ ಇತ್ತಾ? ಅಷ್ಟು ಈಸಿಯಾಗಿ ಎಸ್ಕೇಪ್ ಆದ್ರೂ ಕೂಡ ಇದು ಯಾರ ಗಮನಕ್ಕೂ ಬಂದಿಲ್ವಾ? ಹಾಗಾದ್ರೆ ಹೌದು ಸುನಿಧಿ, ಏನಂದ್ರೆ ಕಲಬುರಗಿಯ ಸೆಂಟ್ರಲ್ ಜೈಲಿನಿಂದ 3 ಕೈದಿಗಳು ಪರಾರಿಯಾಗಿರ್ತಕ್ಕಂಥ ಘಟನೆ ಇಂದು ನಸುಕಿನ ಜಾವ ನಡೆದಿರ್ತಕ್ಕಂಥದ್ದು. ಕಲಬುರಗಿಯ ಜೇವರ್ಗಿ ರಸ್ತೆಯಲ್ಲಿರ್ತಕ್ಕಂಥ ಸೆಂಟ್ರಲ್ ಜೈಲಿನಲ್ಲಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ ಏನಂದ್ರೆ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಸಂತೋಷ್, ಸಾಗರ್ ಮತ್ತು ಮಶಾಕ್ ಎಂಬುವರು 3 ಕೈದಿಗಳು ಸೆಂಟ್ರಲ್ ಜೈಲಿನಿಂದ ಪರಾರಿಯಾಗಿರ್ತಕ್ಕಂಥದ್ದು. ಸದ್ಯ ಇಂದು ನಸುಕಿನ ಜಾವ ಅವರು ಸೆಂಟ್ರಲ್ ಜೈಲಿನ ಗೋಡೆ ಹಾರಿ ಏನಂದ್ರೆ ಪರಾರಿಯಾಗಿರ್ತಕ್ಕಂಥದ್ದು. ಅಲ್ಲಿನ ಏನಂದ್ರೆ ಜೈಲರು ಏನ್ ಮಾಡ್ತಾ ಇದ್ರು, ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇರ್ತಕ್ಕಂಥದ್ದು ಏನಂದ್ರೆ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸ್ವತಃ ಗೃಹ ಸಚಿವರ ತವರಲ್ಲೇ ಏನಂದ್ರೆ ಈ ಘಟನೆ ನಡೆದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನಂದ್ರೆ ಈಗಾಗಲೇ ಪರತಾಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಕೂಡ ಏನಂದ್ರೆ ಕೈದಿಗಳ ಹುಡುಕಾಟಕ್ಕೆ ಮುಂದಾಗಿದ್ದಾರೆ. ಸುನಿಧಿ, ಅಂದ್ರೆ ಆ ಒಂದು ಗೋಡೆಯ ಹೈಟ್ ಅಷ್ಟು ಕಡಿಮೆ ಇತ್ತು ಹಾಗಾದ್ರೆ? ಸುನಿಧಿ, ಏನಂದ್ರೆ ಗೋಡೆ ಸೆಂಟ್ರಲ್ ಜೈಲಿನ ಗೋಡೆ ಸುಮಾರು ಏನಂದ್ರೆ 20 ರಿಂದ 30 ಫೀಟ್ ಹೈಟ್ ಇದೆ. ಮೇಲ್ಗಡೆ ಏನಂದ್ರೆ ಕರೆಂಟಿನ ಏನಂದ್ರೆ ವೈರ್ಗಳು ಕೂಡ ಹಾಕಲಾಗಿದೆ. ಆದ್ರೆ ಕೈದಿಗಳು ಏನಂದ್ರೆ ಹೇಗೆ ಪರಾರಿಯಾಗಿದ್ದಾರೆ ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಏನಂದ್ರೆ ಒಳಗಿರ್ತಕ್ಕಂಥ ಸಿಬ್ಬಂದಿ ಏನಾದ್ರೂ ಅವರಿಗೆ ಸಾಥ್ ನೀಡಿದ್ರೆ ಅಥವಾ ಹೇಗೆ ಪರಾರಿಯಾದಂತಕ್ಕಂಥದ್ದು ಸದ್ಯ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಲಿದೆ. ಈ 3 ಕೈದಿಗಳು ಏನಂದ್ರೆ ಬಿದರ್ ಮೂಲದವರು ಅಂತ ತಿಳಿದು ಬಂದಿದೆ. 3 ಕೂಡ ಏನಂದ್ರೆ ಪ್ರಕರಣದಲ್ಲಿ ಭಾಗಿಯಾಗಿ ಅವರ ಶಿಕ್ಷೆಗೊಳಗಾಗಿ ಜೈಲಿನಲ್ಲಿ ಏನಂದ್ರೆ ಶಿಕ್ಷೆ ಅನುಭವಿಸ್ತಾ ಇದ್ರು. ಸುನಿಧಿ, ಧನ್ಯವಾದಗಳು ಭೀಮಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.